ಕರ್ನಾಟಕ ಬಂದ್ಗೆ ಮಂಗಳೂರಿನಲ್ಲಿ ಯಾವುದೇ ರೀತಿಯ ಒಂದು ಬೆಂಬಲ ಅನ್ನುವಂಥದ್ದು ಸಿಕ್ಕಿಲ್ಲ. ಸದ್ಯ ನಾನು ಮಂಗಳೂರಿನ KSRTC ಬಸ್ ನಿಲ್ದಾಣದಲ್ಲಿದ್ದೇನೆ. ತಾವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು, ಇಲ್ಲಿ ಯಥಾಸ್ಥಿತಿ ಅನ್ನುವಂಥದ್ದೇ ಇದೆ. ಯಾವುದೇ ರೀತಿ ಬಂದ್ಗೆ ಬೆಂಬಲ ಇಲ್ಲ. ಬಸ್ಸುಗಳು ಓಡಾಟವನ್ನು ನಡೆಸ್ತಾ ಇದೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಂದಂಥ ಸಂದರ್ಭ ಇಲ್ಲಿ ಸರ್ಕಾರಿ ಬಸ್ಸುಗಳಿಗಿಂತ ಹೆಚ್ಚಾಗಿ ಖಾಸಗಿ ಬಸ್ಸುಗಳದ್ದೇ ಒಂದು ಪಾರುಪತ್ಯ ಇರುವಂಥದ್ದು. ಅನೇಕ ಭಾಗಗಳಲ್ಲಿ ಸರ್ಕಾರಿ ಬಸ್ಸುಗಳ ಸಂಚಾರವೇ ಇಲ್ಲದಿರುವಂಥ ಪ್ರದೇಶಗಳು ಕೂಡ ಇದೆ. ಆ ಭಾಗದಲ್ಲಿ ಖಾಸಗಿ ಬಸ್ಗಳೇ ಇದೆ. ಪ್ರಮುಖ ರಸ್ತೆಯಲ್ಲೂ ಕೂಡ ರೂಟ್ನಲ್ಲೂ ಕೂಡ ಖಾಸಗಿ ಬಸ್ಗಳೇ ಸಂಪರ್ಕವನ್ನು ಕಲ್ಪಿಸೋದು. ಆದರೆ ಇವತ್ತು ಬಂದ್ ಪರಿಣಾಮದಿಂದಾಗಿ ಖಾಸಗಿ ಬಸ್ ಮಾಲಕರು ನಿನ್ನೆ ಹೇಳಿದ್ರು, ನಾವು ಯಾವುದೇ ರೀತಿಯ ಬಂದ್ಗೆ ಬೆಂಬಲವನ್ನು ನೀಡೋದಿಲ್ಲ, ನಮ್ಮದು ಕೇವಲ ನೈತಿಕ ಬೆಂಬಲ ಅಷ್ಟೇ, ಯಥಾಸ್ಥಿತಿಯಲ್ಲಿ ನಮ್ಮ ಬಸ್ಸುಗಳು ಓಡಾಟವನ್ನು ಮಾಡುತ್ತೆ, ಇದರಲ್ಲಿ ಯಾವುದೇ ರೀತಿಯ ಸಣ್ಣ ಬದಲಾವಣೆ ಕೂಡ ನಡೆಯೋದಿಲ್ಲ ಅಂತ ಹೇಳಿದರು. ಇನ್ನು ಸರ್ಕಾರಿ ಬಸ್ಸಿಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನ KSRTC ಬಸ್ ನಿಲ್ದಾಣದ ಒಂದು ಚಿತ್ರಣ ಇದು. ಇಲ್ಲೂ ಕೂಡ ರಾಜ್ಯದ ನಾನಾ ಭಾಗಗಳಿಗೆ ಹೋಗುವಂಥ ಪ್ರಯಾಣಿಕರು ತಮ್ಮ ತಮ್ಮ ಬಸ್ಸಿಗೋಸ್ಕರ ಕಾಯ್ತಾ ಇರುವಂತಹ ದೃಶ್ಯ ಇದು. ಮತ್ತು ಇವತ್ತು ಕೂಡ ಮಂಗಳೂರು KSRTC ಏನಿದೆ, ಇಲ್ಲಿಂದ ಹೊರಡುವಂಥ ಬಸ್ನ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಅನ್ನುವಂಥದ್ದು ಇಲ್ಲ. ಅಂದರೆ ಒಟ್ಟಾರೆಯಾಗಿ ಇವತ್ತು ಮಂಗಳೂರು ಭಾಗದಲ್ಲಿ ಬಂದ್ಗೆ ಯಾವುದೇ ರೀತಿಯ ಒಂದು ಬೆಂಬಲ ಅನ್ನುವಂಥದ್ದು ಇಲ್ಲ. ಎಲ್ಲೂ ಕೂಡ ಒಂದು ಬಂದ್ನ ವಾತಾವರಣ ಅನ್ನುವಂಥದ್ದು ಕಂಡು ಬರ್ತಾ ಇಲ್ಲ. ಜನರು ಯಥಾಸ್ಥಿತಿಯಾಗಿ ದಿನನಿತ್ಯ ಯಾವ ಥರ ತಮ್ಮ ಕೆಲಸಕ್ಕೆ ಹೋಗ್ತಾರೋ ಅದೇ ರೀತಿ ಕೆಲಸಕ್ಕೆ ಹೋಗ್ತಾ ಇರುವಂಥ ಚಿತ್ರಣಗಳು ಕೂಡ ಕಂಡು ಬರ್ತಾ ಇದೆ. ಮತ್ತೊಂದು ವಿಶೇಷ ಏನು ಅಂದರೆ, ಈಗ ಖಾಸಗಿ ಬಸ್ಸುಗಳಲ್ಲಿ ಬರುವಂಥವರಾಗಿರ್ಬೋದು, ಸರ್ಕಾರಿ ಬಸ್ಸುಗಳಲ್ಲಿ ಬೇರೆ ಬೇರೆ ಭಾಗಕ್ಕೆ ಹೋಗುವಂಥವ್ರಿಗೆ ಆಗಿರ್ಬೋದು, ಅನೇಕ ಜನರಿಗೆ ಇವತ್ತು ಕರ್ನಾಟಕ ಬಂದಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಿಲ್ಲದೆ ಇರುವಂಥದ್ದು ಕೂಡ ಇದೆ. ಅಷ್ಟರ ಮಟ್ಟಿಗೆ ಅಂದರೆ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿ ಯಥಾಸ್ಥಿತಿಯಲ್ಲಿ ಇರುವಂಥದ್ದು ನಾರ್ಮಲ್ ಆಗೇ ಇದೆ. ಬಂದ್ ಪರಿಣಾಮದಿಂದಾಗಿ ಯಾವುದೇ ರೀತಿ ವ್ಯತ್ಯಾಸಗಳು ಕಂಡು ಬರ್ತಾ ಇಲ್ಲ. ಮತ್ತು ಇಲ್ಲಿನ ಕನ್ನಡ ಸಂಘಟನೆಗಳು ಏನಿದೆ, ಅದರ ಒಕ್ಕೂಟ ಏನಿದೆ, ಯಾವುದೇ ರೀತಿ ಬಂದ್ಗೆ ಬೆಂಬಲ ಇಲ್ಲ ಅನ್ನುವಂಥದ್ದು. ನಿನ್ನೆ ಕೂಡ ಕನ್ನಡ ರಕ್ಷಣಾ ವೇದಿಕೆಯವರು ಕೂಡ ಹೇಳ್ತಾ ಇದ್ರು, ನಾವು ಬಂದ್ಗೆ ಯಾವುದೇ ರೀತಿಯ ನಮ್ಮ ಬೆಂಬಲ ಇಲ್ಲ, ಮತ್ತು ಇಲ್ಲಿ ಜನಸಾಮಾನ್ಯರಿಗೂ ಕೂಡ ನಾವು ಯಾವುದೇ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ. ಬಸ್ಗಳ ಓಡಾಟ ಆಗಿರ್ಬೋದು ಅಥವಾ ಅಂಗಡಿ ಮುಂಗಟ್ಟುಗಳ ಒಂದು ವ್ಯಾಪಾರ ವಹಿವಾಟು ಅನ್ನುವಂಥದ್ದು ಕೂಡ ಇವತ್ತು ನಾರ್ಮಲ್ ಆಗೇ ಇರುತ್ತೆ. ನೋಡಿ, ಕೇರಳಕ್ಕೆ ಹೋಗುವಂಥ ಬಸ್ಸನ್ನು ನಾವು ನೋಡ್ತಾ ಇದ್ದೀವಿ. ಕೇರಳ ಹೋಗುವಂಥ ಬಸ್ಗಳು ಕೂಡ ಇಲ್ಲಿ ರೆಡಿಯಾಗಿ ನಿಂತಿದೆ. ಮತ್ತು ಧರ್ಮಸ್ಥಳಕ್ಕೆ ಹೋಗುವಂಥ ಬಸ್ ಇಲ್ಲಿ ಹೊರಡ್ತಾ ಇದೆ, ಇನ್ನೇನೀಗ ಹೊರಡ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಕೇವಲ ಜಿಲ್ಲೆಯ ಒಳಗಡೆ ಮಾತ್ರ ಅಲ್ಲ, ಜಿಲ್ಲೆಯಿಂದ ಬೇರೆ ಬೇರೆ ಭಾಗಕ್ಕೆ, ದಾವಣಗೆರೆಗೆ ಸಂಪರ್ಕ ಮಾಡುವಂಥ ಬಸ್ಗಳಾಗಿರ್ಬೋದು, ಮೈಸೂರಿಗೆ ಸಂಪರ್ಕ ಮಾಡುವಂಥ ಬಸ್ಗಳು, ಪ್ರಯಾಣಿಕರು ಈಗಾಗಲೇ ಬಸ್ ನಿಲ್ದಾಣದಲ್ಲಿ ತುಂಬಿ ತುಳುಕಿದ್ದಾರೆ. ನಾರ್ಮಲ್ ಆಗಿ KSRTC ಬಸ್ ಸ್ಟ್ಯಾಂಡ್ ಯಾವ ಥರ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಜನ, ಅಂದರೆ ಇವತ್ತು ವೀಕೆಂಡ್ ಆಗಿರುವಂಥ ಕಾರಣದಿಂದಾಗಿ ಬೇರೆ ಬೇರೆ ಊರುಗಳಿಗೆ ಹೋಗುವಂಥ ಜನರು ಕೂಡ ಇವತ್ತು ಬೆಳ್ಳಂಬೆಳಗ್ಗೆಯೇ ಬಸ್ ಪ್ರಯಾಣವನ್ನು ಆರಂಭಿಸಿರುವಂಥದ್ದು, ಸರ್ಕಾರಿ ಬಸ್ಗಳನ್ನು ಅವಲಂಬಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಚಿತ್ರಣ ಅನ್ನುವಂಥದ್ದು. ಮತ್ತು ನಿರ್ಭೀತಿಯಿಂದ ಇವತ್ತು ಜನ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಯಾವುದೇ ರೀತಿ ನಾವು ಬಂದನ್ನು ಆಚರಣೆ ಮಾಡೋದಿಲ್ಲ ಇಲ್ಲಿ ಅಂತ ಕನ್ನಡ ಸಂಘಟನೆಗಳು ಕೂಡ ಹೇಳಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಒಂದು ಡಿಫರೆನ್ಸ್ ಅನ್ನುವಂಥದ್ದು ಮಂಗಳೂರು ಭಾಗದಲ್ಲಿ ಕಂಡು ಬರ್ತಾ ಇಲ್ಲ. ಇದೇ ಚಿತ್ರಣ ಮುಂದುವರಿಯುವಂಥ ಸಾಧ್ಯತೆ ಇದೆ. ಯಾಕಂದರೆ ಕಳೆದ ಬಾರಿ ಕೂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಕಿಂಚಿತ್ತು ಇಲ್ಲಿ ಬಂದ್ ಆಚರಣೆಯನ್ನು ಮಾಡಲಾಗಿರಲಿಲ್ಲ. ಇವತ್ತು ಕೂಡ ಇದು ಮುಂದುವರೆದಿದೆ, ಯಥಾಸ್ಥಿತಿ ಅನ್ನುವಂಥದ್ದು ಇದೆ. ಒಟ್ಟಾರೆ ಮಂಗಳೂರಲ್ಲಿ ಬಂದ್ಗೆ ಯಾವುದೇ ರೀತಿಯ ಒಂದು ಬೆಂಬಲ ಕಂಡು ಬರ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.
ಬಂದಿಲ್ಲ ಅಂತೇಳಿ ತೋರ್ಸಕ್ಕೆ ಎಲ್ಲ ಗಾಡಿ ನಿಂತಿಲ್ಲ ಸ್ಟ್ರೈಕ್ ಅಂತಿಲ್ಲ ಇವತ್ತ ಸ್ಟ್ರೈಕ್ ಘೋಷಣೆ ಮಾಡಿಲ್ಲ ಅದಕ್ಕೆ ಬಂದ ಮಂಗಳೂರು ಭಾಗದಲ್ಲಿ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಧನ ಬಿಸಿ ತಟ್ಟಿಲ್ಲ ಅಂತ ಹೇಳಬಹುದು. ಬಸ್ಗಳು ಜೊತೆಗೆ ಖಾಸಗಿ ಬಸ್ಗಳು ಕೂಡ ಓಡಾಟವನ್ನು ಮಾಡ್ತಾ ಇರುವಂಥದ್ದು, ಜನಜೀವನ ಕೂಡ ಇವತ್ತು ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಖಾಸಗಿ ಬಸ್ ಸಂಚಾರದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ. ಬಂದ್ ಬಿಸಿ ಏನಾದರೂ ಕರಾವಳಿಯ ಜಿಲ್ಲೆಗಳಿಗೆ ತಟ್ಟಿದೆಯಾ? ಈ ಬಗ್ಗೆ ಖಾಸಗಿ ಬಸ್ಸಿನ ಚಾಲಕರು ನಿರ್ವಾಹಕರು ಏನು ಹೇಳ್ತಾರೆ ಅಂತ ನಾನು ಮಾತನಾಡ್ತಾ ಹೋಗ್ತೀನಿ. ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಇವತ್ತು ಬಂದ್ ಬಿಸಿ? ಬಂದು ಏನಿಲ್ಲ ಇವತ್ತು. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಂದಿಲ್ಲ, ಅದು ಅಲ್ಲಿ ಉತ್ತರ ಕನ್ನಡ. ನಮಗೆ ಇಲ್ಲಿ ಕನ್ನಡ ಇದು ಸಂಘ ಇಲ್ಲ. ಯಾಕೆ ಬೆಂಬಲ ಕೊಟ್ಟಿಲ್ಲ ಬಂದಿಗೆ? ನಮ್ಮ ಬೆಂಬಲ ಕೊಡಲಿಕ್ಕೆ ನಮಗೇನಾದರೂ ಇದು ಎಫೆಕ್ಟ್ ಇಲ್ಲ. ಇಲ್ಲಿ ಯಾರು ಮಾತಾಡೋರಿಲ್ಲ. ಈಗ ಬಂದ್ ಹಿನ್ನೆಲೆ ನಿಮ್ಮ ಇಲ್ಲಿ ಜನ ಏನಾದರೂ ಕಮ್ಮಿ ಆಗಿದ್ದಾರಾ? ಬಸ್ನಲ್ಲಿ ಜನ ಕಮ್ಮಿ ಏನು ಕಡಿಮೆ ಇಲ್ಲ ಇವತ್ತು, ಎಲ್ಲ ಮಾಮೂಲಿ ಕರೆಕ್ಟ್ ಇದೆ. ಹೇಗಿದೆ ಬಂದ್ ಬಿಸಿ? ಏನಾದರೂ ಗೊತ್ತಾಗ್ತಾ ಇದೆ? ಏನಿಲ್ಲ, ಕಲೆಕ್ಷನ್ ಎಲ್ಲ ಉಂಟು ಬಸ್ಸಲ್ಲೆಲ್ಲ. ಏನು ಯಾವ ಇರ್ತದೆ ಹಾಗೆ ಉಂಟು, ಏನು ಕಲೆಕ್ಷನ್ ಕಮ್ಮಿ ಇಲ್ಲ, ಒಂದೇ ಥರ ಉಂಟು ಎಲ್ಲ. ಈಗ ಮಂಗಳೂರು ಭಾಗದಲ್ಲಿ ಬಂದಿಲ್ಲ, ಆದರೆ ತುಂಬ ಜನ ಇವತ್ತು ವೀಕೆಂಡ್ ಅಂತ ಪ್ರವಾಸಿಗರು ಬರ್ತಾ ಇರ್ತಾರೆ. ಅದರಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಹೇಗೆ ಅಂತ? ಇಲ್ಲ, ಏನಿಲ್ಲ ವ್ಯತ್ಯಾಸ ಏನಿಲ್ಲ, ಉಂಟು. ಬಸ್ಸಲ್ಲೆಲ್ಲ ಯಾವ ಇರ್ತದೆ ಅಷ್ಟೇ ಜನಗಳು ಈಗ ತಿರುಗಾಡ್ತಾ ಇದ್ದಾರೆ ಬಸ್ಸಲ್ಲೆಲ್ಲ ಪ್ಯಾಸೆಂಜರ್. ಈಗ ಬೆಳಗಾವಿಯಲ್ಲಿ ಬಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ಆಗಿರುವಂಥದ್ದು, ಇದನ್ನು ನೀವು ಖಂಡಿಸೋದಿಲ್ವಾ? ಖಂಡಿಸ್ತೇವೆ, ನಮ್ಮ ಕರ್ನಾಟಕ ಅಲ್ಲ ಇದು, ಖಂಡಿಸ್ತೇವೆ ನಾವು. ಯಾಕೆ ಬಂದ್ ಮಾಡಲ್ಲ ಅಂತ ಮಂಗಳೂರಿನ ಖಾಸಗಿ ಬಸ್? ತುಂಬ ಇದಾಗಿದೆ ಈಗ ಎಲ್ಲ ಪ್ರೈವೇಟ್ ಬಸ್ಸಿಗೆಲ್ಲ ಟ್ಯಾಕ್ಸ್ ಅದೆಲ್ಲ ಜಾಸ್ತಿ ಆಗಿ ತುಂಬ ಲಾಸ್ ಆಗಿದೆ. ಹಾಗೆ ಬೆಂಬಲ ಇದೆ, ನೈತಿಕ ಬೆಂಬಲ ಬೆಂಬಲ ಉಂಟು. ಏನು ಹೇಳ್ತೀರಾ ಯಾವ ವಿಷಯದಲ್ಲಿ? ಬಂದ್ ಯಾವ ಥರ ಇವತ್ತಿದೆ ದಕ್ಷಿಣ ಕನ್ನಡದಲ್ಲಿ? ಗೊತ್ತಾಗ್ತಾ ಇದೆಯಾ ಏನಾದರೂ ಮಂಗಳೂರಲ್ಲಿ ಬಂದ್ ಬಗ್ಗೆ? ಇಲ್ಲ, ಏನು ಗೊತ್ತಾಗಲ್ಲ. ಮಂಗಳೂರು ಒಳ್ಳೆ ಉತ್ತಮ ರೀತಿಯಲ್ಲಿ ನಡೀತಾ ಇದೆ, ಅಷ್ಟೇ. ಬಂದಿಗೆ ಬೆಂಬಲ ಇದೆಯಾ ನಿಮ್ಮದು? ಬಂದಿಗೆ ಬೆಂಬಲ ಇಲ್ಲ. ಯಾಕಿಲ್ಲ? ಯಾಕಿಲ್ಲ ಅಂದರೆ ಬಂದಿಗೆ ಬೆಂಬಲ ಇದ್ದರೆ ಸಾರ್ವಜನಿಕರಿಗೆ ತುಂಬ ಅಡಚಣೆ ಆಗ್ತಿತ್ತು, ಅದಕ್ಕಾಗಿ ಬೆಂಬಲ. ಎಸ್, ಇದಿಷ್ಟು ಮಂಗಳೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿರುವಂಥ ನಿರ್ವಾಹಕರ ಸಿಬ್ಬಂದಿಗಳ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು. ಮಂಗಳೂರು ಭಾಗದಲ್ಲಿ ಕರ್ನಾಟಕ ಬಂದ್ಗೆ ನೋ ರೆಸ್ಪಾನ್ಸ್ ಅನ್ನುವಂಥ ವಾತಾವರಣ ಇದೆ. ಕಡಲನಗರಿ ಯಥಾಸ್ಥಿತಿಯಲ್ಲಿದೆ. ಯಾವುದೇ ರೀತಿಯ ಬದಲಾವಣೆಗಳು ಬಂದ್ ವಿಚಾರವಾಗಿ ಕಂಡು ಬಂದಿಲ್ಲ. ಬಂದ್ ಬಿಸಿಯೂ ಕೂಡ ಏನಿಲ್ಲ. ಇನ್ನು ಮಂಗಳೂರಿನ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಇನ್ನು ವ್ಯಾಪಾರ ವಹಿವಾಟು ಯಾವ ಥರ ನಡೀತಾ ಇದೆ ಅನ್ನುವಂಥದ್ದು, ಪ್ರಮುಖವಾಗಿ ಅತಿ ಹೆಚ್ಚು ವ್ಯಾಪಾರ ಆಗುವಂಥದ್ದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ನಲ್ಲಿ. ಇಲ್ಲಿ ಮೀನಿನ ಮಾರ್ಕೆಟ್ ಇದೆ, ಮೀನು ಕರಾವಳಿಗರ ಒಂದು ಪ್ರೀತಿಯ ಆಹಾರ. ಸೊ ಇಲ್ಲಿ ಯಾವ ಥರ ಇದೆ ಇವತ್ತಿನ ಪರಿಸ್ಥಿತಿ ಅನ್ನುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಯಥಾಸ್ಥಿತಿ ಅನ್ನುವಂಥದ್ದು ಇದೆ. ಮತ್ತು ಇವತ್ತು ವೀಕೆಂಡ್ ಬೇರೆ, ಅನೇಕ ಜನರಿಗೆ ಇವತ್ತು ರಜೆ ಇರುವಂಥ ಕಾರಣದಿಂದಾಗಿ ಮೀನನ್ನು ಖರೀದಿ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಾರ್ಕೆಟಿಗೆ ದೌಡಾಯಿಸಿರುವಂಥದ್ದು. ಅಂದರೆ ಬೆಳಗಿನ ಹೊತ್ತಿನಲ್ಲಿ ಸಾಕಷ್ಟು ವ್ಯಾಪಾರ ಇರುತ್ತೆ. ಈಗ ಇವತ್ತು ರಜೆ ಆದಂಥ ಕಾರಣದಲ್ಲೂ ಕೂಡ ಇವತ್ತು ಬೆಳಗ್ಗೆ ಹೊತ್ತಿನಲ್ಲಿ ಸಾಕಷ್ಟು ವ್ಯಾಪಾರ ಇದೆ. ಇಲ್ಲವಾದರೆ ಮಧ್ಯಾಹ್ನದ ನಂತರ ಈ ಕೆಲಸ ಬಿಟ್ಟು ಮನೆಗೆ ಹೋಗುವಂಥವರು ಬಂದು ಇಲ್ಲಿ ಮೀನು ಖರೀದಿ ಮಾಡ್ಕೊಂಡು ಹೋಗುವಂಥ ಒಂದು ಪದ್ಧತಿ. ಆದರೆ ಇವತ್ತು ಬಂದ್ ಆಗಿರುವಂಥ ಕಾರಣದಿಂದಾಗಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅಂತ ನೋಡೋ ಸಂದರ್ಭ ಯಾವುದೇ ರೀತಿಯ ವ್ಯತ್ಯಾಸ ಅನ್ನುವಂಥದ್ದು ಮಂಗಳೂರಿನ ಮೀನು ಮಾರುಕಟ್ಟೆಯಲ್ಲಿ ಕಂಡು ಬರ್ತಾ ಇಲ್ಲ. ತಮ್ಮ ಪ್ರಿಯವಾದ ಮೀನನ್ನು ಕೊಂಡುಕೊಳ್ಳೋದಕ್ಕೆ ಅಂತ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರವಾಸಿಗರು ಮೀನು ಕೊಂಡ್ಕೊಳ್ಬೇಕು ಅಂತ ಮಂಗಳೂರಿಗೆ ಬರುವಂಥವ್ರು ಇದ್ದಾರೆ. ಮೀನು ಸವಿಬೇಕು, ನಾವೇ ಅಡುಗೆ ಮಾಡಿ ತಿನ್ನಬೇಕು ಅನ್ನೋ ರೀತಿಯಲ್ಲಿ. ಮತ್ತು ಇವತ್ತು ವೀಕೆಂಡ್ ಬೇರೆ, ಹಾಗಾಗಿ ಸ್ಥಳೀಯರ ಜೊತೆಗೆ ಒಂದಿಷ್ಟು ಪ್ರವಾಸಿಗರು ಕೂಡ
ಆ, ಈ ಮಂಗಳೂರು ಮೀನು ಮಾರ್ಕೆಟಲ್ಲಿ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಬಂದಿನ ಯಾವುದೇ ರೀತಿ ಎಫೆಕ್ಟ್ ಇವತ್ತಿನ ವ್ಯಾಪಾರ ವಹಿವಾಟಿಗೆ ತಟ್ಟಿಲ್ಲ ಮತ್ತು ಜನರು ನಾರ್ಮಲ್ ಆಗಿ ಬಂದು ಇಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿರುವಂಥ ಒಂದು ಮೀನು ಮಾರಾಟಗಾರರು ಏನಿದ್ದಾರೋ ಅವರ ಸಂಖ್ಯೆ ಕೂಡ ಕ್ಷೀಣಿಸಿಲ್ಲ. ಏನು ದಿನನಿತ್ಯದಲ್ಲಿ ಮೀನು ಮಾರಾಟಗಾರರು ಏನು ಇರ್ತಾರೋ ಮಹಿಳೆಯರು ಮೀನನ್ನು ಮಾರಾಟ ಮಾಡುವಂಥವ್ರು ಎಲ್ಲರೂ ಕೂಡ ಇವತ್ತು ಕೆಲಸಕ್ಕೆ ಹಾಜರಾಗಿದ್ದಾರೆ. ವ್ಯಾಪಾರವೂ ಕೂಡ ಬಹಳ ಭರ್ಜರಿಯಾಗಿ ನಡೀತಾ ಇದೆ. ಎಲ್ಲೂ ಕೂಡ ಒಂದು ಬಂಧನ ಬಿಸಿಯಿಂದಾಗಿ ವ್ಯಾಪಾರ ಕಡಿಮೆ ಆಗಿರುವಂಥದ್ದು, ಸ್ವಲ್ಪ ಮಂಕಾಗಿರುವ ರೀತಿಯಲ್ಲಿ ಏನು ಚಿತ್ರಣಗಳು ಕಂಡು ಬರ್ತಾ ಇಲ್ಲ. ಇದು ಮಂಗಳೂರು ಭಾಗದಲ್ಲಿ ಇರುವಂಥ ಒಂದು ಚಿತ್ರಣ. ಅಂದರೆ ಕೆಲವೊಂದಿಷ್ಟು ಕಡೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಬಹಳ ಕಮ್ಮಿ ಇರುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಇಲ್ಲಿ ಯಾವುದೇ ರೀತಿಯ ಅಂಥ ಒಂದು ರೆಸ್ಪಾನ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಬಂದಿಗೆ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಕೂಡ ಇಲ್ಲ. ಇಂಥ ಯಾವುದೇ ರೀತಿಯ ಒಂದು ಚಿತ್ರಣ ಕೂಡ ಇಲ್ಲಿ ಕಂಡು ಬರದೇ ಇರುವಂಥದ್ದನ್ನು ನಾವು ಗಮನಿಸಿ ಹೋಗ್ಬೋದು. ಒಟ್ಟಾರೆಯಾಗಿ ಹೇಳ್ತಾ ಹೋಗೋದಾದರೆ ಮಂಗಳೂರು ಮೀನು ಮಾರುಕಟ್ಟೆಯಲ್ಲಿ ಬಂದಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಇಲ್ಲ. ಜನರು ಕೂಡ ಯಾವುದೇ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ವ್ಯಾಪಾರ ವಹಿವಾಟಿಗೂ ಕೂಡ ಯಾವುದೇ ರೀತಿಯ ಒಂದು ಅಡಚಣೆ ಅನ್ನುವಂಥದ್ದು ಆಗಿಲ್ಲ. ಜನಜೀವನ ಅನ್ನುವಂಥದ್ದು ಬಹಳ ಯಥಾಸ್ಥಿತಿಯಲ್ಲಿದೆ, ನಾರ್ಮಲ್ ಆಗೇ ಇದೆ. ಇದು ಸದ್ಯ ಮಂಗಳೂರು ಮೀನು ಮಾರುಕಟ್ಟೆಯಲ್ಲಿರುವಂಥ ಒಂದು ಚಿತ್ರಣ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು. ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಭಾಗದಲ್ಲಿ ಸಂಚಾರಿ ವ್ಯವಸ್ಥೆ ಅಂದರೆ ಪ್ರಮುಖವಾಗಿ ಖಾಸಗಿ ಬಸ್ಗಳು, ಸರ್ಕಾರಿ ಬಸ್ಗಳು ಎಂದಿನಂತೆ ಓಡಾಟವನ್ನು ಮಾಡ್ತಾ ಇದೆ. ಯಾವುದೇ ರೀತಿಯ ಬೆಂಬಲವನ್ನು ಸೂಚಿಸಿಲ್ಲ. ಇದರೊಂದಿಗೆ ಇನ್ನೊಂದು ಸಂಚಾರ ವ್ಯವಸ್ಥೆಯ ನರನಾಡಿ ಅಂತ ಹೇಳಿದರೆ ಅದು ಆಟೋ ರಿಕ್ಷಾಗಳು. ನಾನು ಸದ್ಯ ಮಂಗಳೂರು ಹೃದಯ ಭಾಗದಲ್ಲಿರುವಂಥ ಹಂಪನಕಟ್ಟೆ ಸಮೀಪದ ಆಟೋ ನಿಲ್ದಾಣದಲ್ಲಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಎಂದಿನಂತೆ ಆಟೋ ಸಂಚಾರ ಅನ್ನುವಂಥದ್ದು ನಡೀತಾ ಇದೆ. ಪ್ರವಾಸಿಗರು ಬೀಚ್ಗಳಿಗೆ ಹೋಗೋದಕ್ಕೆ, ಬೇರೆ ಬೇರೆ ಪ್ರವಾಸಿ ತಾಣಕ್ಕೆ ಹೋಗೋದಕ್ಕೆ ಆಟೋಗಳನ್ನು ಅವಲಂಬಿಸ್ತಾರೆ. ಹಾಗಾಗಿ ಬಂದ್ ಬಿಸಿಯ ಹಿನ್ನೆಲೆ ಯಾವುದೇ ರೀತಿಯ ವ್ಯತ್ಯಯ ಅನ್ನುವಂಥದ್ದು ಆಗಿಲ್ಲ. ಆಟೋ ರಿಕ್ಷಾ ಸಂಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂದಿನಂತೆ ಓಡಾಟ ಅನ್ನುವಂಥದ್ದು ನಡೀತಾ ಇದೆ. ಸಾಕಷ್ಟು ಜನ ಹೋಗ್ತಾ ಬರ್ತಾ ಇದ್ದಾರೆ, ಓಡಾಟವನ್ನು ಆಟೋಗಳ ಮೂಲಕ ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ರೀತಿಯ ಒಂದು ಬಂದಿನ ಆತಂಕ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಸಾಕಷ್ಟು ಆಟೋ ಚಾಲಕರು ನಮ್ಮೊಂದಿಗಿದ್ದಾರೆ, ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿದೆ ಮಂಗಳೂರಲ್ಲಿ, ಹೇಗಿದೆ ಬಂದ್ ಬಿಸಿ? ನಿಮ್ಗೆ ಏನಾದರೂ ಗೊತ್ತಾಗ್ತದಾ? ನಾವು ಮನೆಯಿಂದ ಈಗ ಬಂದಿದ್ದಷ್ಟೇ. ಮನೆಯಲ್ಲಿ ತುಂಬ ಬಿಸಿ ಇತ್ತು. ಈಗ ಇಲ್ಲಿ ಬರುವಾಗ ಇಲ್ಲಿ ಅದಕ್ಕಿಂತ ಜಾಸ್ತಿ ಬಿಸಿ ಇದೆ. ಅದು ತಾಪಮಾನದ ಬಿಸಿ, ಬಂದ್ ಬಿಸಿ ಏನಾದರೂ ಇದೆಯಾ? ಇಲ್ಲ, ಸಿಗಲಿಲ್ಲ ಅಷ್ಟುವರೆಗೆ. ಇನ್ನು ನೋಡಬೇಕು. ಈಗ ಯಾವ ಥರ ಇದೆ? ನಾರ್ಮಲ್ ಆಗಿದೆ, ಹೇಗಿದೆ ಅಂತ ಉಂಟು. ಈಗ ಬಿಸಿ ಬಂದಿದ್ದು ಅಷ್ಟೇನು ಆಗಲಿಲ್ಲ. ಆದರೂ ಬೆಳಿಗ್ಗೆ ನಾವು ಸ್ಟ್ಯಾಂಡಿಗೆ ಬರುವಾಗ ಇಷ್ಟು ಗಾಡಿ ಇರಲಿಕ್ಕಿಲ್ಲ ಇಲ್ಲಿ. ಈಗ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಆಗಿದೆ ಅಂತ ಇವತ್ತು ಬಂದ್ ಮಾಡ್ತಾ ಇದ್ದಾರೆ, ಅಖಂಡ ಕರ್ನಾಟಕ ಬಂದ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಎಂದಿಲ್ಲ ಅದರ ವಿಷಯದಲ್ಲಿ ಏನು ಮೇಲೆ ಹಲ್ಲೆ ಮಾಡಿದ್ರು. ಹೌದು. ಆದರೂ ಅದರ ವಿಷಯದಲ್ಲಿ ಇಲ್ಲೇನು ಏನು ಆಗಲಿಲ್ಲ. ಬಿಸಿ ಏನು ಆಗಲಿಲ್ಲ, ಆಗಲೂ ಇಲ್ಲ ಏನು. ಅದರ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ನನಗೆ ಗೊತ್ತಾಗುದು ಅಷ್ಟು ಮಾಹಿತಿ ಇಲ್ಲ. ಏನು ಹೇಳ್ತೀರಾ? ಬಂದ್ ಹೇಗಿದೆ? ಬಂದು ಗೊತ್ತಿಲ್ಲ ಹೇಗಿದೆ ಅಂತ. ನಿಮ್ಗೇನಾದ್ರೂ ಗೊತ್ತಾಯ್ತಾ ಬಂದಾಗಿದೆ ಅಂತ? ಇಲ್ಲ ಗೊತ್ತಿಲ್ಲ. ನಾರ್ಮಲ್ ಆಗಿದೆ. ನಾರ್ಮಲ್ ಇತ್ತು. ಯಾಕೆ ಬೆಂಬಲ ಕೊಡ್ತಿಲ್ಲ ನೀವು ಬಂದಿಗೆ? ನಮ್ಗೆ ಗೊತ್ತಿಲ್ಲ ಸರ್, ಏನು ಹೇಳ್ತೀರಾ ಬಂದ್ ಬಗ್ಗೆ? ನಮ್ಮ ದಕ್ಷಿಣ ಕನ್ನಡಕ್ಕೆ ಬಂದ ಬಗ್ಗೆ ಏನು ಅಭಿಪ್ರಾಯ ಇಲ್ಲ. ಯಾರಿಗೂ ಮಾಹಿತಿಯೂ ಇಲ್ಲ. ಎಲ್ಲ ದುಡಿತಾ ಇದ್ದಾರೆ. ನಮಗೆ ಅದರದ ಬಗ್ಗೆ ಏನೂ ಮಾಹಿತಿ ಇಲ್ಲ. ಇಲ್ಲಿ ಬಂದಿದ್ದು ಎಫೆಕ್ಟ್ ಏನಿಲ್ಲ. ಎಲ್ಲ ಸಾರ್ವಜನಿಕವಾಗಿ ಸಮಾಜ ಸೇವೆಯಲ್ಲಿ ನಡೀತಾ ಇದೆ. ಈಗ ಕರ್ನಾಟಕ ಬಂದ್ ಅಂತ ಹೇಳಿದಂಥ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಬಲ ಸಿಗೋದಿಲ್ಲ ಪ್ರತಿ ಬಾರಿ, ಯಾಕೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಬಲ ಸಿಗುವುದು ಅಂತಲ್ಲ, ಸಿಗ್ತದೆ. ಅವ್ರು ಬಂದು ಅವ್ರ ಹತ್ರ ಇದು ಒಗ್ಗಟ್ಟಿದ್ರೆ ಬೆಂಬಲ ಎಲ್ಲಿ ಸಿಗ್ತದೆ. ಅವರ ತನ್ನಾದಿಗೆ ಇದು ಮಾಡಿದರೆ ಯಾರು ಬೆಂಬಲ ಸಿಗುವುದಿಲ್ಲ. ಅದಕ್ಕೆ ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅದ ಕಾರಣ ಬೆಂಬಲ ಕೊಡುವುದಿಲ್ಲ ಅವರು ಅಷ್ಟೇ. ಈಗ ಬೆಳಗಾವಿಯವರ ವಿಚಾರದಲ್ಲಿ ಆದಂಥ ಹಲ್ಲೆ ಏನಿದೆ, ಸೊ ಇದಕ್ಕೆ ಇವತ್ತು ಬಂದ್ ನಡೀತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹಲ್ಲೆ ಮಾಡಿದ್ರು, ಇದ್ರ ಬಗ್ಗೆ ನೀವು? ಬೆಳಗಾವಿಯಲ್ಲಿ ಹಲ್ಲೆ ನಡೆದಿದ್ದು ಅದು ಖಂಡನೀಯ. ಯಾರೋ ಡ್ರೈವರು, ಕಂಡಕ್ಟರ್ ಅವ್ರ ಮೇಲೆ ಹಲ್ಲೆ ಮಾಡೋದು ಅದು ಖಂಡನೀಯ. ಅದು ಮಾಡಬಾರ್ದು. ಅದಕ್ಕೆ ನಾವು ಯಾವಾಗಲೂ ಅದಕ್ಕೆ ವಿರುದ್ಧವಾಗಿಯೇ ಇರೋದು. ಯಾರು ದುಡಿಯಲಿದ್ದು ಬಂದವರನ್ನು ನಾವು ಹಲ್ಲೆ ಮಾಡಬಾರ್ದು. ಅದಕ್ಕೆ ಎಲ್ಲರೂ ಸಾತಾಗಿ ಇವರು ಮಾಡೋದು ಒಳ್ಳೆ ಕೆಲಸನೇ, ಬಂದ್ ಮಾಡೋದು. ಆದರೆ ಪಬ್ಲಿಕ್ಕಿಗೆ ಏನು ತೊಂದರೆ ಆಗಬಾರ್ದು ಬಂದಲ್ಲಿ. ಅಂದರೆ ನಿಮ್ಮ ಪ್ರಕಾರ ಬಂದ್ ಒಂದೇ ಪರಿಹಾರ ಅಲ್ಲ ಅಂತ ಹೇಳ್ತೀರಾ? ಒಂದೊಂದೇ ಪರಿಹಾರ ಅಲ್ಲ. ಕಾನೂನು ಅಂತ ಇದೆ ಅಲ್ಲ, ಕಾನೂನು ಮಾತುಕವಾಗಿ ಹೋಗಬೇಕು. ಬಂದ್ ಮಾಡಿದರೆ ಏನು ಪರಿಹಾರ ಸಿಗ್ತದೆ? ಪಬ್ಲಿಕ್ಗೆ ನಷ್ಟ ಆಗೋದಲ್ಲ ಅಂತ ಪರಿಹಾರ ಏನು ಸಿಗೋದಿಲ್ಲ. ಅದಕ್ಕೆ ನಿಮಗೆ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ರಿಕ್ಷಾ ಯೂನಿಯನ್ ಇದೆ, ಇದನ್ನು ಸಂಪರ್ಕ ಮಾಡಿ ನೀವು ಬೆಂಬಲ ಕೊಡಿ, ಈ ಥರ ಏನಾದರೂ ಕೇಳಿದಾರೆ ನಿಮಗೆ ಯಾರಾದರೂ? ಇಲ್ಲ, ನಮ್ಮ ಹತ್ರ ಅಂತ ಯಾವುದು ಇದು ಬರಲಿಲ್ಲ, ಮಾಹಿತಿ ಬರಲಿಲ್ಲ ಬೆಂಬಲ ಕೊಡಿ ಅಂತ. ಇಲ್ಲಿ ಯಾರಿಗೂ ಬೆಂಬಲ ಕಾಣೋದಿಲ್ಲ. ಎಲ್ಲ ಬಸ್ ಸಾರ್ವಜನಿಕವಾಗಿ ನಡೀತಾ ಉಂಟು. ಯಾವಾಗಲೂ ಇದ್ದಾಗೇ ಬಸ್ಸು, ಆಟೋ ಎಲ್ಲ ವ್ಯವಸ್ಥೆಯಲ್ಲಿ ಇಲ್ಲಿ ಸಾಗ್ತಾ ಉಂಟು.
ಎಸ್ ಇದಿಷ್ಟು ಆಟೋ ಚಾಲಕರ ಮಾತು. ಅಂದರೆ ನಾವು ಬಂದ್ ಮಾಡ್ತಾ ಇದ್ದೀವಿ, ನಿಮ್ಮ ಬೆಂಬಲ ಬೇಕು, ನಮಗೆ ಬೆಂಬಲ ಕೊಡಿ, ನಾವು ಒಗ್ಗಟ್ಟಾಗಬೇಕು, ಈ ಥರ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಯಾರು ಮುಂದಾಗಿಲ್ಲ. ಹಾಗಾಗಿ ನಮ್ಮ ನೈತಿಕ ಬೆಂಬಲ ಇದೆ, ಆದರೆ ನಾವು ಬಂದ್ ಆಚರಣೆ ಮಾಡಿಲ್ಲ. ಯಥಾಸ್ಥಿತಿ ಮಂಗಳೂರು ಭಾಗದಲ್ಲಿ ಇದೆ ಮತ್ತು ಗ್ರಾಹಕರು ಕೂಡ ನಾರ್ಮಲ್ ಆಗಿ ಯಾವ ಥರ ರಿಕ್ಷಾವನ್ನು ಅವಲಂಬಿಸ್ತಾರೋ ಅದೇ ಥರ ಅವಲಂಬಿಸ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯ ಒಂದು ಬಂದ್ನ ಪರಿಣಾಮ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಆಟೋ ಚಾಲಕರ ಮಾತು. ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.